ವಿಷಯಕ್ಕೆ ಯಾವುದೇ ಆಕ್ಷೇಪ ಇಲ್ಲ ಅಂತ ಕಲಬುರಗಿಯಲ್ಲಿ ಕೈ ಹಿರಿಯ ಶಾಸಕ ಎಂವೈ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸಂಘಟನೆಯ ಉದ್ದೇಶ ಸರಿಯಿಲ್ಲ. ಅವರಲ್ಲೂ ಸ್ವಾತಂತ್ರ್ಯಕ್ಕೆ ಬಲಿಯಾದವರು ಒಬ್ರೋ ಇಬ್ರೋ ಇರಬಹುದು. ಇನ್ನು ಆರ್ಎಸ್ಎಸ್ನವರು ಲಾಠಿ ಬಿಟ್ಟು ತಿರಂಗ ಬಾವುಟವನ್ನ ಹಿಡಿಯಲಿ. ತಿರಂಗ ಬಾವುಟ ಹಿಡಿದ್ರೆ ನಾವು ಸ್ವಾಗತ ಮಾಡ್ತೇವೆ. ಅದು ಬಿಟ್ಟು ಲಾಠಿ ಹಿಡಿದು ಪಥಸಂಚಲನ ಮಾಡಿದ್ರೆ ಖಂಡಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಯಾಕೆ ಆರ್ಎಸ್ಎಸ್ ಕೇಂದ್ರ ಕಚೇರಿ ಮೇಲೆ ತಿರಂಗ ಬಾವುಟ ಹಾರಿಸಲ್ಲ? ಆರ್ಎಸ್ಎಸ್ ದೇಶ ಕಟ್ಟೋ ಸಂಘಟನೆ ಅಲ್ಲ, ಅದು ಬದಲಾಗಿ ದೇಶ ಒಡೆಯುವ ಸಂಘಟನೆ ಆರ್ಎಸ್ಎಸ್ ಅಂತ ಕಲಬುರಗಿಯಲ್ಲಿ ಕೈ ಹಿರಿಯ ಶಾಸಕ ಎಂವೈ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಡ್ತಾ ಇದೆ ಅನ್ನೋದು ಸಾರ್ವಜನಿಕರಲ್ಲಿ ಅದು ಆತಂಕ ಇದೆ. ಆದ್ದರಿಂದ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದಂತೆ ಆ ಸಂಘಟನೆ ದೇಶಕ್ಕಾಗಿ ಅವರಲ್ಲಿಯೂ ಕೂಡ ಪ್ರಾಣ ತ್ಯಾಗ ಮಾಡಿದವರಿದ್ದಾರೆ. ಅವರಲ್ಲಿಯೂ ಕೂಡ ದೇಶಭಕ್ತಿ ಇದೆ. ಆದರೆ ಆ ಸಂಘಟನೆ ಉದ್ದೇಶ ಇವತ್ತು ಸರಿಯಿಲ್ಲ ಅಂತ ಅನ್ನಿಸ್ತದೆ. ಯಾಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಿಂದ ಇವತ್ತು ತ್ಯಾಗ ಬಲಿದಾನವನ್ನು ಕೊಟ್ಟರು, ಮತ್ತು ಯಾವ ಸಂಘಟನೆ ಕೂಡ ಇವತ್ತು ದೇಶಕ್ಕಾಗಿ ಯಾವುದು ಬಲಿದಾನ ತ್ಯಾಗ ಮಾಡೋದು ಬಹಳ ವಿರಳ ಇದ್ದಾರೆ. ಆದ್ದರಿಂದ ಇವತ್ತು ಈ ಆರ್.ಎಸ್.ಎಸ್ ಸಂಘಟನೆ ಇವತ್ತು ಈ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇವತ್ತೇನು ಪಥಸಂಚಲನ ಮಾಡ್ತಾರೆ, ಪಥಸಂಚಲನ ಮಾಡಲಿ, ಆ ಶಿಸ್ತುಬದ್ಧತೆ ಕಾಪಾಡಲಿ. ಆದರೆ ಲಾಠಿ ಬಿಟ್ಟು ಇವತ್ತು ತಿರಂಗ ಜೆಂಡಾ ಹಿಡ್ಕೊಂಡು ಬಂದರೆ ನಾವು ಸ್ವಾಗತ ಮಾಡ್ತಾಯಿದ್ದೇವೆ. ಆದರೆ ಲಾಠಿ ಹಿಡ್ಕೊಂಡು ಬಂದರೆ ಮತ್ತೆ ನಾವು ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಅಪಚಾರ ಮಾಡ್ದಂಗೆ ಆಗುತ್ತದೆ ಅನ್ನೋದು ನಾವು ಇದು ತಿಳ್ಕೊಬೇಕಾಗ್ತದೆ. ಅದಕ್ಕಾಗಿ ಸಂಘಟನೆ ತನ್ನ